ಶ್ರೀ ಗುರುಭ್ಯೋ ನಮಃ. ಗುರುಗಳೇ, ಇಲ್ಲಿ ಬರುವಂಥ ಭಕ್ತಾದಿಗಳ ಕಷ್ಟ ಏನು, ಅದು ಹೇಗೆ ಪರಿಹಾರ ಮಾಡ್ತೀರಾ? ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಈ ಭಗವಂತನು ಸಾವಿರಾರು ವರ್ಷಗಳಿಂದ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅವ್ರಿಗೆ ಕೈ ಕಾಲು ನೋವು ಇರ್ಬೋದು, ಮೈ ಕೈ ನೋವು ಇರ್ಬೋದು, ಕಾಲು ಕೈ ಸೋಜಿ ತಪ್ಪಿರ್ಬೋದು, ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ನಡುತ್ತಾ ಇರ್ಬೋದು. ಅಂಥ ವ್ಯಕ್ತಿಗಳಿಗೆ ಬರುವಂಥ ಭಕ್ತಾದಿಗಳಿಗೆ ಭಗವಂತನು ಪರಿಹಾರ ಮಾಡ್ತಾ ಇದ್ದಾನೆ. ಯಾವ ಥರ ಅಂದರೆ ಅಭಿಷೇಕ ಮಾಡ್ತೀವಿ ಭಗವಂತನಿಗೆ. ಅವ್ರು ಸಂಕಲ್ಪ ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ಬರ್ತಾರೆ ಭಗವಂತನಿಗೆ. 108 ರೂಪಾಯಿ ಅರ್ಕೆ ಕಟ್ಕೊಂಡು ಈ ಸನ್ನಿಧಾನಕ್ಕೆ ಬರ್ತಾರೆ. ಬಂದು ಈ ಭಗವಂತನಿಗೆ ಅರ್ಕೆಯನ್ನು ಇಟ್ಟು ಅವರು ಕೋರಿಕೆಗಳನ್ನು ನೆರವೇರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಬರುವಂಥ ಭಕ್ತಾದಿಗಳು ಹೇಗೆ ಪರಿಹಾರಗಳು ಮಾಡ್ಕೊತಾರೆ ಅಂದರೆ, ಇಲ್ಲಿ ಬರುವಂಥ ಭಕ್ತಾದಿಗಳು ಅರ್ಕೆ ಮಾಡ್ಕೊಂಡು ಬಂದಮೇಲೆ ಭಗವಂತನಿಗೆ ಅಭಿಷೇಕ ಮಾಡಿಸ್ತಾರೆ, ವಿಶೇಷವಾಗಿ ಅಲಂಕಾರ ಮಾಡಿಸ್ತಾರೆ, ಪೂಜೆಗಳು ಮಾಡಿಸ್ತಾರೆ, ಹೋಮಗಳು ಮಾಡಿಸ್ತಾರೆ. ಈ ಥರ ಎಲ್ಲ ಅವರು ಅನುಕೂಲ ತಕ್ಕವಾಗಿ ಎಲ್ಲ ಪರಿಹಾರಗಳನ್ನು ಈ ದೇವಸ್ಥಾನದಲ್ಲಿ ಭಗವಂತನು ಮಾಡಿಸ್ಕೊಳ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳು. ಕೆಲವೊಂದು ಸಮಸ್ಯೆಗಳಲ್ಲಿ ಪರಿಹಾರಗಳಂದರೆ ಯಾವ ಥರ ಅಂದರೆ, ಮದುವೆ ಆಗ್ತಾ ಇಲ್ಲ ಅಂತ ವಿಳಂಬ ಆಗಿದೆ. ನಾವೆಲ್ಲ ಕಡೆ ಹೋಗಿದ್ದೀವಿ, ಎಲ್ಲ ದೇವಸ್ಥಾನ ಹೋಗಿದ್ದೀವಿ, ಎಲ್ಲ ಥರ ಹೋಗಿ ನೋಡ್ಕೊಂಡು ಬಂದ್ವಿ, ನಮಗೆ ಇನ್ನು ಮದುವೆನೇ ಸೆಟ್ ಆಗ್ತಾ ಇಲ್ಲ, ಕಲ್ಯಾಣನೇ ಆಗ್ತಾ ಇಲ್ಲ ಅಂತ ಹೇಳೋವಂಥ ವ್ಯಕ್ತಿಗಳಿಗೆ ಇಲ್ಲಿ ನಮ್ಮ ಶ್ರೀದೇವ ಭೂದೇವಿ ಸಮೇತ ಶ್ರೀ ತಿರುಮಲ ತಿಮರಾಯ ಸ್ವಾಮಿ, ಇಲ್ಲಿ ತಿರುಪತಿಯೇ ಇರುವಂಥ ಭಗವಂತನೇ ಇಲ್ಲಿ ನೆಲೆಸಿದ್ದಾನೆ. ಸಾವಿರಾರು ವರ್ಷಗಳಿಂದ ಇಲ್ಲಿ ಕಲ್ಯಾಣ ವಸ್ತುಗಳು ಮದುವೆಗಳು ಆಗ್ತಾ ಇದೆ. ಇಲ್ಲಿ ಫ್ರೀ ಮದುವೆನೂ ಅವರು ಬೇಕಾದ್ರೆ ಬಂದು ಭಗವಂತನ ದೇವಸ್ಥಾನದಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಅವ್ರು ಫ್ರೀಯಾಗಿ ಬಂದು ಮದುವೆ ಮಾಡ್ಕೊಂಡು ಹೋಗ್ತಿರಂದ್ರೆ ನಾವೇನು ಚಾರ್ಜಸ್ ಮಾಡೋದಿಲ್ಲ. ದೇವಸ್ಥಾನದಲ್ಲಿ ಏನು ಚಾರ್ಜಸ್ ತೊಗೊತಾ ಇಲ್ಲ. ದೇವಸ್ಥಾನದಲ್ಲಿ ಏನೋ ಪ್ರೀತಿಯಿಂದ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟರೆ ಸಾಕು. ಹಾಗೆ ಮದುವೆಗಳು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಮುಹೂರ್ತ ಹಾಕ್ಕೊಂಡು ಕಲ್ಯಾಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಜನ ಬಂದಂಥ ಭಕ್ತಾದಿಗಳಿಗೆ ನಾವು ಹೇಳೋದಕ್ಕೆ ಬಯಸ್ತೀವಿ ಅಂದರೆ, ಈ ದೇವಸ್ಥಾನದಲ್ಲಿ ಮದುವೆ ಆಗ್ತಿದ್ದವ್ರು ಬಂದರೆ ಅತಿ ಶೀಘ್ರವಾಗಿ 48 ದಿನಗಳಲ್ಲಿ ಅವ್ರಿಗೆ ಮದುವೆ ಕಲ್ಯಾಣ ಶೀಘ್ರ ಪ್ರಾಪ್ತಿವಾಗುತ್ತೆ. ಮದುವೆ ಆಗಿಲ್ಲ, ವಿಳಂಬ ಆಗ್ತಾ ಇದೆ ಅಂದರೆ ಅದಕ್ಕೇನು ಮಾಡಬೇಕಂದ್ರೆ, ಇವರು ಸೂಕ್ತ ಪರಿಹಾರ ಭಗವಂತನಿಗೆ ಅರ್ಕೆ ಕಟ್ಕೊಂಡು ಕಲ್ಯಾಣೋತ್ಸವನ ಮಾಡಿಸ್ಬೇಕು. ಕಲ್ಯಾಣೋತ್ಸವ ಅಂದರೆ ಶ್ರೀದೇವ ಭೂದೇವಿ ನಮ್ಮ ದೇವಸ್ಥಾನದಲ್ಲಿ ಶ್ರೀಮದ್ ವೆಂಕಟೇಶ್ವರ ಹಾಗೂ ಶ್ರೀದೇವ ಭೂದೇವಿ ಇದೆ ನಮ್ಮ ದೇವಸ್ಥಾನದಲ್ಲಿ. ಕಲ್ಯಾಣವನ್ನು ನಮ್ಮ ಮದುವೆಗಳು ಹೇಗೆ ಮಾಡಿಸ್ಕೊತೀವೋ ಅದೇ ಥರನೇ ಭಗವಂತನಿಗೂ ಒಂದು ಮದುವೆ ಮಾಡಿಸಿ ಕನ್ಯಾದಾನ ಮಾಡಿ ಸಪ್ತಪತಿ ತುಳಸಿ ಮಾಡಿಸಿದರೆ ಭಗವಂತನು ಅತಿ ಶೀಘ್ರವಾಗಿ ಅವರಿಗೆ ಮದುವೆಯನ್ನು ಕೂಡಿ ಬರ್ತದೆ ಇಲ್ಲಿ. ಆಮೇಲೆ ಅನಾರೋಗ್ಯದಿಂದ ಮನೆಯಲ್ಲಿ ನರಳುತ್ತಾ ಇರ್ತಾರೆ. ಯಾವ ಥರ ಅಂದರೆ, ಮನೆಯಲ್ಲಿ ಏನೇ ಒಂದು ಮಾಡಿದ್ರೂ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಧನ ಕನಕ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವು ಎಷ್ಟೇ ದುಡಿದ್ರೂ ನಮಗೆ ಕೈಯಲ್ಲಿ ನಿಲ್ತಾ ಇಲ್ಲ, ನಮ್ಗೆ ಏನೇ ಒಂದು ಮಾಡಿದ್ರೂ ನಮಗೆ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಮನೆಯಲ್ಲಿ ನಮಗೆ ಸತ್ಯನೇ ಆಗ್ತಾ ಇಲ್ಲ, ಮನೇಲಿ ಪ್ರಾಬ್ಲಮ್ ತುಂಬ ಇದೆ, ತುಂಬ ಕಷ್ಟ ಇದೆ ಅಂತ ಬರೋಂಥ ಭಕ್ತಾದಿಗಳಿಗೆ ಭಗವಂತನಿಗೆ ಬರೋಕ್ಕೆ ಮುಂಚೆನೇ 108 ರೂಪಾಯಿ ಕಾಣಿಕೆ ಕಟ್ಕೊಂಡು ನಿಮ್ಮ ಪರಿಹಾರ ಏನಿದೆಯೋ ಭಗವಂತನಲ್ಲಿ ಇಟ್ಕೊಂಡು ಬರೋದಕ್ಕಿಂತ ಮುಂಚೆ 9 ತೆಂಗಿನಕಾಯಿನ ನಿಮ್ಮ ಮನೆ ದೇವರಿಗೆ ಒಂದಿಟ್ಟು ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ತೆಂಗಿನಕಾಯಿನ ಇಟ್ಟು ಅರಿಶಿನ ಉಜ್ಜಿ ಅದನ್ನು ಪೂಜೆ ಮಾಡಿಕೊಂಡು ಬರೋವಾಗ ಭಗವಂತ ದೇವಸ್ಥಾನಕ್ಕೆ ತಗೊಬಂದು ಭಗವಂತನ ಅರ್ಪಣೆ ಮಾಡಿದರೆ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ನಿರ್ವಹಣೆ ಇಲ್ಲಿ ದೇವಸ್ಥಾನದಲ್ಲಿ ಪರಿಹಾರ ಆಗ್ತಾಯಿದೆ. ಆಮೇಲೆ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇದ್ರೂ ಕೂಡ ಈ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸಿ ಭಗವಂತನ ಅರ್ಕೆ ಮಾಡಿಕೊಂಡ್ರೆ ಬೇಗ ಅತಿ ಶೀಘ್ರವಾಗಿ ಅವ್ರ ಕಷ್ಟಗಳನ್ನು ಪರಿಹಾರ ಆಗ್ತೈತೆ. ಇನ್ನೊಂದು ವಿಷಯ ಏನಂದರೆ, ಯಾರಾದರೂ ಏನೋ ಹೆಚ್ಚು ಕಮ್ಮಿ ಆಗಿದೆ, ಸ್ವಾಮಿ ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಮೈಯಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಮಗೆ ಆಲ್ರೆಡಿ ನಮಗೆ ಗೊತ್ತಾಗ್ಬಿಟ್ಟಿದೆ ಬಾಡಿಯಲ್ಲಿ ಏನೇನೋ ಆಗ್ತಾಯಿದೆ, ನಮಗೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಮಗೆ ಶಾನ